ಯಾದಗಿರಿ ಜಿಲ್ಲಾ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಯಾದಗಿರಿ ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ಒಕ್ಕೂಟದ ಅಧ್ಯಕ್ಷರಾದ ವಿಜಯ ರಾಠೋಡ್, ಕಾರ್ಯದರ್ಶಿಗಳಾದ ಪ್ರಕಾಶ್ ಗುಡಿಮನಿ, ಶಹಾಪುರ ತಾಲೂಕಿನ ಖಾಸಗಿ ಶಾಲೆಗಳ ಅಧ್ಯಕ್ಷರಾದ ಆರ್ ಚನ್ನಬಸು, ಗಂಗಾಧರ್ ದೇಶಮುಖ, ಕನ್ನಡ ಮಾಧ್ಯಮ ಶಾಲೆಗಳ ಹೋರಾಟದ ಉಪಾಧ್ಯಕ್ಷರಾದ ಶಾಂತಾರೆಡ್ಡಿ ಹಾಗೂ ಇನ್ನುಳಿದ ಸದಸ್ಯರಾದ ಅಪ್ಪಣ್ಣ ಕುಲಕರ್ಣಿ, ರಾಮಸಾಗರ್, ತಿಪ್ಪಣ್ಣ, ಲಂಕೆಪ್ಪ ಕೌಲಿ, ರಮೇಶ್ ಟಕ್ಕಳಿಕಿ, ಧರ್ಮರಾಜ್, ಸುರೇಶ್ ಕರಣಿಗಿ, ಮೂರ್ತಿ ಮುದುಗಲ್ ಹಾಗೂ ಶಿಕ್ಷಕರು ಶಿಕ್ಷಕಿಯರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಮನವಿಯಲ್ಲಿ 1995ರ ನಂತರದ ಕನ್ನಡದ ಶಾಲೆಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸಬೇಕು, ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಸರಳೀಕರಣಗೊಳಿಸಬೇಕು, ಖಾಸಗಿ ಶಾಲಾ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಬೇಕು, ಬಡ ಮಕ್ಕಳಿಗೆ ಆರ್ಟಿಇ ಮರು ಜಾರಿ ಮಾಡಬೇಕು ಎಂದು ಕೋರಲಾಗಿದೆ. ಪಿಆರ್ ಗುಡಿಮನಿ, ಉತ್ತರ ಕರ್ನಾಟಕ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇವತ್ತೇ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಇದು ಬಹಳ ದೀರ್ಘಕ್ಕೆ ಹೋಗ್ತಾ ಇದೆ. ವಿಷವಾದ ಕುಡಿಗೆ ಪ್ರಾಣ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ಹೋರಾಟಕ್ಕೆ ಮಾಧ್ಯಮದಲ್ಲಿ ಕಲಿತಕ್ಕಂತ ಖಾಸಗಿ ಅನುದಾನ ರಹಿತ ಶಾಲೆಗಳ ಮಕ್ಕಳಿಗೆ ಊಟ ಇಲ್ಲ. ಅಲ್ಲಿ ಶ್ರೀಮಂತರ ಮಕ್ಕಳು ಬರ್ತಾವ ಮಾಡಿ ಕನ್ನಡ ಶಾಲೆಗೆ, ಅಲ್ಲೆಲ್ಲ ಬಡ ಮಕ್ಕಳೇ ಇದ್ದಾರೆ. ಬನ್ನಿ ಒಂದ್ಸಲ ಎಜುಕೇಶನ್ ಮಿನಿಸ್ಟರ್ ಅವರೇ, ಮಧು ಬಂಗಾರಪ್ಪ ಸಾಹೇಬ್ರೆ, ಒಂದು ಕನ್ನಡ ಶಾಲೆಗೆ ಭೇಟಿ ನೀಡಿ ಅಲ್ಲಿ ಯಾವ ಮಕ್ಕಳಿದೆ ಅನ್ನೋದು ಗಮನ ಹರಿಸಬೇಕು. ಯಾಕಂತಂದ್ರೆ ಅಂತ ಮಕ್ಕಳುಗಳನ್ನು ಬಿಟ್ಟು ಇವತ್ತು ಮಲತಾಯಿ ಧೋರಣೆ ಮಾಡಿ ಇವತ್ತು ಆ ಶಾಲೆಗಳಿಗೆ ಇನ್ನೂ ತನಕ ಬಿಸಿ ಊಟ ಇಲ್ಲ ಅಂದ್ರ ಎಷ್ಟೊಂದು ಮಕ್ಕಳ ಹೊಟ್ಟೆ ಮೇಲೆ ಕಾಲು ಕೊಡ್ತಾ ಇದ್ದೀರಿ. ಅವ್ ಮಕ್ಕಳೇನು ಕರ್ನಾಟಕದಲ್ಲೋ ಏನ ಕನ್ನಡ ನಾಡಿನ ಹೌದಲ್ಲೋ, ನಮ್ಮ ಕನ್ನಡ ತಾಯಿ ಮಕ್ಕಳು ಹೌದಲ್ಲ, ಏನು ಬೇರೆ ಅಫ್ಘಾನಿಸ್ತಾನ ಚೀನಾದ ಇಂಥ ಮಲತಾಯಿ ಧೋರಣೆಗೆ ಖಂಡನೆ. ನಾನು ನಿಜಕ್ಕೂ ಹೇಳ್ತಾ ಇದ್ದೀನಿ, ಈ ಆರ್ಟಿ ಮರು ವಿಂಗಡಣೆ. ಮತ್ತೆ ಹಲವಾರು ಸಚಿವರುಗಳು ಕೂಡ ಬಂದು ಮುಂದಿನ ಬರುವ ಬಜೆಟ್ ನಲ್ಲಿ ಈ ಅನುದಾನವನ್ನು ಘೋಷಣೆ ಮಾಡ್ತೀವಿ, 2005ರವರೆಗೆ ಅನುದಾನವನ್ನು ಕೊಡ್ತೀವಿ, ಕನ್ನಡಕ್ಕೆ ನಾವು ಅನ್ಯಾಯ ಮಾಡೋದಿಲ್ಲ, ಕನ್ನಡ ನಮಗೆ ಬೇಕು, ಕನ್ನಡವೇ ಉಸಿರು ಅಂತಕ್ಕಂಥ ಒಂದು ಭರವಸೆಯನ್ನ ಕೊಟ್ಟಿದ್ರು. ಶಿಕ್ಷಣ ಮಂತ್ರಿಗಳು ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಕೂಡ ಮುಖ್ಯಮಂತ್ರಿಗಳ ಕಾಲಿಡಿದಾಗಲೂ ಕೂಡ ನಾನು ಅನುದಾನ ಕೊಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ಮಾಧ್ಯಮಗಳ ಮುಖಾಂತರ ಹೇಳಿದರು. ವಿಧಾನಸೌಧದ ಅಧಿವೇಶನದಲ್ಲಿ ಕೂಡ ಹೇಳಿದರು, ನಾವು ಈ ಸಲ ಖಂಡಿತವಾಗಿ ಕನ್ನಡ ಪರವಾಗಿದ್ದೀವಿ, ಕನ್ನಡ ನಮ್ಮ ರಕ್ತದಲ್ಲಿ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಬಜೆಟ್ ಮಾರ್ಚ್ 6ನೇ ತಾರೀಕು ಎಲ್ಲ ನಮ್ಮ ಶಿಕ್ಷಕರು ರಾಜ್ಯದಾದ್ಯಂತ ಎಲ್ಲ ಶಿಕ್ಷಕರು ಜಾತಕ ಪಕ್ಷಗಳಂತೆ ಟಿವಿ ಮುಂದೆ ಕೂತ ನೋಡಿದ್ದೀವಿ, ನಮ್ಗೆ ಯಾವುದೇ ಅನುದಾನ ಸಿಕ್ಕಿಲ್ಲ. ಇದು ಬಹಳ ನೋವಿನ ಮತ್ತು ವಿಷಾದದ ಸಂಗತಿ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ನಮ್ಮ ಸೋದರ ಸೋದರಿಯ ಶಿಕ್ಷಕರು ಅನುದಾನ ರಹಿತವಾಗಿಯೇ ನಿವೃತ್ತಿ ಆಗಿಬಿಟ್ರು. ಅವ್ರ ಮಕ್ಕಳು ಹೆಂಗ್ ಮಾಡ್ಬೇಕು, ಅವ್ರ ಹೆಣ್ಣಂದ್ರೆ ಹೆಂಗ್ ಮಾಡ್ಬೇಕು, ಅವ್ರ ತಂದೆ ತಾಯಂದ್ರೆ ಹೆಂಗ್ ಮಾಡ್ಬೇಕು. ಇವತ್ತು BP ಶುಗರ್ ಆಗಿ ಅವ್ರ ಸರಗಳಿಗೆ ಅವ್ರಿಗೆ ಗುರಿಗೆ ಟ್ಯಾಬ್ಲೆಟ್ ತೊಗೊಳಕತ್ತೆ ರೊಕ್ಕ ಇಲ್ಲ. ನೋಡಿ ಎಂತ ಒಂದು ವಿಪರ್ಯಾಸ. ಪಕ್ಕದ ನಮ್ಮ ಮಹಾರಾಷ್ಟ್ರದಲ್ಲಿ 1920ರವರೆಗೆ ಕನ್ನಡ ಶಾಲೆಗಳಿಗೆ ಅನುದಾನ ಕೊಟ್ಟಿದ್ದಾರೆ, 2020 ತನಕ ಅನುದಾನ ಕೊಟ್ಟಿದ್ದಾರೆ. ಪಕ್ಕದ